ಚೈತ್ರಕ್ಕ ಇವ್ರಿಗೆ ಪರಿಚಿರೋದ್ನ ಬೇಕು ಅಂತ ಪರಿಚಿರೋದು, ಅದು ಹಲ್ಲೆ ಮಾಡೋ ರೀತಿ ಇತ್ತು. ಬಿಗ್ ಬಾಸ್ ಕಾಂಟ್ರಾಕ್ಟ್ ಅಲ್ಲಿ ಇದ್ಯಾವುದು ಕೂಡ ಇರ್ಲಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇರುವಂತ ಅಶ್ವಿನಿ ಅಕ್ಕ ರಕ್ಷಿತಾಗೆ ಎಸ್ ಕ್ಯಾಟಗರಿ ಅಂದಿದ್ದು, ನೀನ್ ಸ್ಟುಪಿಡು ಇಡಿಯಟ್ ಅಂತ ಕರೆದಿದ್ದು ಯಾವ ಬಿಗ್ ಬಾಸ್ ಕಾಂಟ್ರಾಕ್ಟ್ ಅಲ್ಲಿ ಇತ್ತೋ ಇದುವರೆಗೂ ಕೂಡ ಅರ್ಥನೇ ಆಗಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡಿದ್ದು ಸಾಕಾಗಿಲ್ಲ ಅಂತ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹೊಡೆದಾಡ್ತಾ ಇದ್ದಾರೆ. ನಿನಗೆ ಅಷ್ಟು ಜನ ಗಂಡಂದ್ರು ಅಷ್ಟೆಲ್ಲ ಮೋಸ ಮಾಡಿದೀಯಾ ಅಂತೆಲ್ಲ ಒಬ್ರಿಗೊಬ್ರು ಮೈ ಮೇಲೆ ಬೀಳ್ತಾ ಇದ್ದಾರೆ. ಅಷ್ಟಕ್ಕೂ ಇವ್ರುಗಳು ಜಗಳ ಆದ್ರೂ ಏನೋ, ಯಾವ ಕಾರಣಕ್ಕೆ ಇಷ್ಟು ದೊಡ್ಡ ಮೀಡಿಯಾ ಫೈಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಬಿಗ್ ಬಾಸ್ ಮನೇಲಿರುವಾಗ ನನ್ನ ಕೈಗೆಲ್ಲ ಗಾಯ ಆಗಿದೆ, ಎಲ್ ಬೇಕಲ್ಲಿ ಪರಿಚಿದ್ದಾರೆ ಅಂತ ಅಶ್ವಿನಿ ಅಕ್ಕ ಸ್ಟೋರಿ ಹಾಕಿದ್ರು. ಇದನ್ನ ಚೈತ್ರಕ್ಕ ನೋಡಿದ್ದು, ಅದಕ್ಕೆ ತಿರುಗೇಟು ಅನ್ನೋ ಹಾಗೆ ಅಶ್ವಿನಿ ಗೌಡ ಸರಿ ಇಲ್ಲ, ಅವಳ ಜೀವನದಲ್ಲಿ 2-3 ಗಂಡಂದ್ರಿದ್ದಾರೆ ಅಂತೆಲ್ಲ ಸ್ಟೋರಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಿಷ್ಟಕ್ಕೆ ನಿಂತಿಲ್ಲ ಕಣ್ರಪ್ಪ, ಇನ್ನೂ ಮುಂದುವರೆದು ಇಬ್ರು ಕೂಡ ತಮ್ಮ ಪರ್ಸನಲ್ ಮ್ಯಾಟರ್ಗಳನ್ನ ಆಚೆ ಇಡ್ತಾ ಇದ್ದಾರೆ. ಇವಾಗ ಅಶ್ವಿನಿ ಅಕ್ಕ ಅದೆಲ್ಲ ನನ್ಗಾಗಿರೋ ನೋವುಗಳ ಬಗ್ಗೆ ನಾನು ಸ್ಟೋರಿ ಹಾಕೊಂಡಿದ್ದೀನಿ, ಅದಕ್ಕೆ ಯಾಕೆ ಇವರು ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ನಾನು ಎಲ್ಲೂ ಕೂಡ ಇವರೇ ಮಾಡಿದ್ದು ಅಂತ ಇವ್ರ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ, ಬಿಗ್ ಬಾಸ್ ಮನೇಲಾಗಿದ್ದು ಅಂತ ಹೇಳಿರೋದು ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಜನ ಯಾರು ಬಿಗ್ ಬಾಸ್ ನೋಡೇ ಇಲ್ವಾ? ಜನಕ್ಕೇನು ಅರ್ಥನೇ ಆಗಲ್ವಾ? ಜನನೇನು ನೀವೇನಾದ್ರೂ ಮಬ್ಬುಗಳು ಅಂತ ಅನ್ಕೊಂಡಿದ್ದೀರಾ ಅನ್ನೋದೇ ಕಟ್ಟ ಕಡೆಯ ಪ್ರಶ್ನೆ. ಈ ಪ್ರಶ್ನೆ ಬರೋದಕ್ಕೆ ಕಾರಣ ಅಕ್ಕ ಮುಂಚೆ ಮಾಡಿರುವಂತ ಸ್ಟೇಟ್ಮೆಂಟ್ಗಳು. ಗಿಲ್ಲಿ ಬಡವ ಅಂತ ಹೇಳ್ಬಿಟ್ಟು ಸಿಂಪತಿ ಕಾರ್ಡ್ನ ಪ್ಲೇ ಮಾಡಿಬಿಟ್ಟು ಗೆದ್ಬಿಟ್ಟ ಅಂತೆಲ್ಲ ಮುಂಚೆ ಹೇಳ್ಕೊಂಡು ಓಡಾಡಿದವರು ಇವಾಗ ಉಲ್ಟಾ ಹೊಡಿತಾ ಇದ್ದಾರೆ. ಇನ್ನು ಮತ್ತೆ ಮ್ಯಾಟ್ರಿಗೆ ಬರೋದೇ ಆದ್ರೆ, ಅಶ್ವಿನಿ ಅಕ್ಕ ಹೇಳಿರೋ ಪ್ರಕಾರ ಚೈತ್ರಕ್ಕ ಬೇಕು ಅಂತಾನೆ ನನ್ನ ಮೈ ಪರಿಚಿರೋದು, ಬಿಗ್ ಬಾಸ್ ಅವರು ನನ್ನ ಮೇಲೆ ಅಟ್ಯಾಕ್ ಮಾಡ್ಲಿ ಅಂತಾನೆ ಚೈತ್ರಕ್ಕನ ಒಳಗಡೆ ಕಳಿಸಿದ್ದಾರೆ ಅಂತೆಲ್ಲ ಸ್ಟೇಟ್ಮೆಂಟ್ ಮಾಡಿರುವಂತ ಅಶ್ವಿನಿ ಅಕ್ಕ, ಇದೆಲ್ಲ ನೋಡ್ತಾ ಇದ್ರೆ ಬೇಕು ಅಂತಾನೆ ಹಲ್ಲೆ ಮಾಡಿರೋ ರೀತಿ ಇದೆ ಅಂತ ನ್ಯೂಸ್ ಚಾನೆಲ್ಗಳ ಮುಂದೆ ಎಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇಷ್ಟೆಲ್ಲ ನೋಡಿದ್ಮೇಲೆ ಚೈತ್ರಕ್ಕ ಸುಮ್ಮನೆ ಇರ್ತಾರಾ? ಹಂಗೂ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ರಿಯಾಕ್ಷನ್ ವಿಡಿಯೋನ ಮಾಡೇ ಬಿಟ್ರು. ಆ ವಿಡಿಯೋ ಇದೆ, ಆ ವಿಡಿಯೋ ಕ್ಲಿಪ್ನ ನೋಡ್ಕೊಂಡು ಬನ್ನಿ. ನಾನು ಆಟ ಆಡಿದ್ದೆ. ಆಟದ ಬರದಲ್ಲೇ ಆಗಿದ್ ಜಗಳಕ್ಕೆ ಸ್ಟಾರ್ಟಿಂಗ್ ಹೊರತು ಈಗ ಅವ್ರದ್ ಮಾತ್ರ ಈಗ ನನಗೂ ನೋಡಿ ಇದೆಲ್ಲ ಅಶ್ವಿನಿ ಅವ್ರ ಪರಿಚಿರೋದು, ಇದು ನೋಡಿ ಇದೆಲ್ಲ ಅಶ್ವಿನಿ ಅವ್ರ ಪರಿಚಿರೋದು ಗಾಯಗಳಾಗಿರೋದು. ಸೊ ನಾವ್ ಅದನ್ನ ಇದ್ ಮಾಡಕ್ ಆಗಲ್ಲ. ಆಟದಲ್ಲಿ ನಾನ್ ಮಾತ್ರ ಮಾಡಿದೀನಿ, ಇದೀಗ 1 ವಾರದಲ್ಲಿ ಗುಣ ಆಗ್ತಾ ಬಂದಿದೆ ನೋಡಿ ಇದು. ಸೊ ಈ ತರ ಸಿಕ್ಕಾಪಟ್ಟೆ ಗಾಯಗಳಾಗಿದೆ, ಇಲ್ಲೆಲ್ಲ ತುಂಬಾ ಆಗಿದೆ. ಸೊ ನಾವದು ಈಗ ಅಶ್ವಿನಿ ಅವ್ರ ಇಂಟೆನ್ಷನ್ ಮಾಡೋದು ಅಂತ ಹೇಳಕ್ ಆಗಲ್ಲ, ಅದು ಆಟದ ಬರದಲ್ಲಿ ಆಗಿದೆ ಅಷ್ಟೇ. ಅದಕ್ಕೆ ನಾನು ನನ್ನ ಆಟ ಗೆಲ್ಬೇಕು ಅನ್ನೋ ಉದ್ದೇಶ ನಂಗಿದ್ದು. ನೋಡಿದ್ರಲ್ಲ, ಚೈತ್ರಕ್ಕ ಹೇಳಿದಾಗೆ ಬಿಗ್ ಬಾಸ್ ಮನೇಲಿ ನಡೆದಿದ್ದು ಯಾವುದು ಕೂಡ ಬೇಕು ಅಂತ ಮಾಡಿದ್ದಲ್ಲ, ಆಟದ ಬರದಲ್ಲಿ ಆಗಿರುವಂತದ್ದು ಅಂತ. ಇದಪ್ಪ ಮಾತು ಅಂದ್ರೆ. ಚೈತ್ರಕ್ಕ ಇದೇ ಮೊದಲೇನಲ್ಲ, ಇದಕ್ಕೂ ಮುಂಚೆ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಕಂಟೆಸ್ಟೆಂಟ್ ಆಗಿದ್ರು. ಅವಾಗ್ಲೂ ಕೂಡ ತುಂಬಾ ಜಗಳಗಳು ಗಾಯಗಳಾಗಿದ್ವು, ಆದ್ರೆ ಅವ್ರು ಯಾವತ್ತೂ ಕೂಡ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡಿರ್ಲಿಲ್ಲ. ಇವಾಗ ಯಾಕಪ್ಪ ಹಾಕೋತಿದ್ದಾರೆ ಅಂತಂದ್ರೆ, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಶ್ವಿನಿ ಅಕ್ಕ, ಅವ್ರು ಹಾಕಿರುವಂತ ಸ್ಟೋರಿಗೆ ರಿಯಾಕ್ಟ್ ಮಾಡಕ್ ಹೋಗಿ ಇವರು ಕೂಡ ಸ್ಟೋರಿಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಅಶ್ವಿನಿ ಅಕ್ಕ ಮಾಡಿರೋದು ತಪ್ಪು ಅನ್ನೋದೇ ಆದ್ರೆ, ಚೈತ್ರ ಅಕ್ಕ ಅವ್ರ ಪರ್ಸನಲ್ ಮ್ಯಾಟರ್ಗಳ ಬಗ್ಗೆ ಎಲ್ಲ ಸ್ಟೋರಿ ಹಾಕಿರೋದು ಕೂಡ ತಪ್ಪು ಅಂತಾನೆ ಅರ್ಥ. ಇದೆಲ್ಲವೂ ಕೂಡ ಸರಿ, ಆದ್ರೆ ಚೈತ್ರಕ್ಕ ಅಶ್ವಿನಿ ಅಕ್ಕನ ಪರ್ಸನಲ್ ಮ್ಯಾಟರ್ಗಳ ಬಗ್ಗೆ ಎಲ್ಲ ಸ್ಟೋರಿ ಹಾಕ್ತಾ ಇರೋದು ಎಷ್ಟ್ರ ಮಟ್ಟಿಗೆ ಸರಿ ಎಷ್ಟ್ರ ಮಟ್ಟಿಗೆ ತಪ್ಪು ಅನ್ನೋದನ್ನ ನೀವುಗಳೇ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬೇಕು. ಅಶ್ವಿನಿ ಅಕ್ಕ ಇಷ್ಟಕ್ಕೆ ಸುಮ್ಮನಾಗಿಲ್ಲ, ತನ್ಗೆ ನೇಮು ಪೇಮು ಕೊಟ್ಟಿರುವಂತ ಬಿಗ್ ಬಾಸ್ ಶೋ ಬಗ್ಗೆನೂ ಕೂಡ ಜಾಸ್ತಿನೇ ಮಾತಾಡಿದ್ದಾರೆ. ಆ ಬಿಗ್ ಬಾಸ್ ಶೋ ಬಗ್ಗೆನೂ ಕೂಡ ತುಂಬಾನೇ ಕೀಳಾಗಿ ಮಾತಾಡಿದ್ದಾರೆ. ನೋಡ್ಕೊಂಡ್ ಬರೋಣ ಬನ್ನಿ. ಆಕ್ಸಿಡೆಂಟಲಿ ಆಗೋದು ಬೇರೆ ಮೇಡಮ್, ಉದ್ದೇಶ ಪೂರ್ವಕವಾಗಿ ಮಾಡುವಂತದ್ದು ಬೇರೆ. ಅದನ್ನ ಹಲ್ಲೆ ಅಂತ ಅದನ್ನೇ ನಾ ಹೇಳೋದು, ಅದನ್ನ ಹಲ್ಲೆ ಅಂತ ಕರಿತೀವಿ. ಎಲ್ಲೂ ನಮ್ಮ ಹತ್ರ ಬಿಗ್ ಬಾಸ್ ಬರೆಸ್ಕೊಂಡಿರಲ್ಲ ಮೇಡಮ್. ನಿಮ್ ಮೇಲೆ ನಾವು ಕಂಟೆಸ್ಟೆಂಟ್ಸ್ ನ ಒಳಗಡೆ ಕಳಿಸ್ತೀವಿ, ಉದ್ದೇಶ ಪೂರ್ವಕವಾಗಿ ನಿಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ನಮ್ಮ ಹತ್ರ ಎಲ್ಲೂ ಬರೆಸ್ಕೊಂಡಿರೋದಿಲ್ಲ. ಸೊ ನಿಮ್ಗೆ ಟಾಸ್ಕ್ ಗಳಲ್ಲಿ ಆಕ್ಸಿಡೆಂಟ್ ಆಗಿ ಏನ್ ಬೇಕಾದ್ರೂ ಆಗ್ಬೋದು, ಅದಕ್ಕೆ ನೀವು ಬರೀ ಅಲ್ಲಿ ಒಂದು ಇದ್ರಲ್ಲೆಲ್ಲ ಸೈನ್ ಮಾಡಿರ್ತೀರಾ. ಬಟ್ ಎಲ್ಲೂ ಕೂಡ ನಿಮಗೆ ಒಳಗಡೆ ಬರುವಂತವ್ರು ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಎಲ್ಲೂ ಕೊಟ್ಟಿಲ್ಲ. ಸೊ ಎಲ್ಲೂ ನಾವು ಆತರ ಡಾಕ್ಯುಮೆಂಟ್ಸ್ಗೆ ಎಲ್ಲೂ ಕೂಡ ಸೈನ್ ಮಾಡಿರೋದಿಲ್ಲ. ಇಂಟೆನ್ಷನಲಿಗೂ ಆಕ್ಸಿಡೆಂಟ್ಗೂ ತುಂಬಾ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಬರದಲ್ಲಿ ನಾವ್ ಎಷ್ಟೋ ವಿಚಾರಗಳನ್ನ ಮಾಡ್ತೀವಿ ಮೇಡಮ್, ಆಟದಲ್ಲಿ ಗೊತ್ತಿಲ್ಲದೆ ಆಗುವಂತದ್ದು. ಬಟ್ ಗೊತ್ತಿದ್ದು ಬೇಕು ಅಂತ ಮಾಡೋದನ್ನ ನೀವ್ ಏನಂತ ಉತ್ತರ ಕೊಡ್ತೀರಾ ಅದಕ್ಕೆ ಕೊಡಿ. ಈಗ ಅದನ್ನ ನಾನು ಹೇಳೋದಿಲ್ಲ ಮೇಡಮ್, ಯಾರದನ್ನ ಮೈ ಪರ್ಚ್ಕೋತಾರೆ ಅವರನ್ನೇ ಕೇಳಿ.
ನೋಡಿದ್ರಲ್ಲ, ಬಿಗ್ ಬಾಸ್ ಅವರು ಚೈತ್ರಕ್ಕನ್ನ ಬೇಕು ಅಂತಾನೆ ಈ ಅಕ್ಕನ ಮೇಲೆ ಅಟ್ಯಾಕ್ ಮಾಡು ಹೋಗ್ಬಿಟ್ಟು ಅಂತಾನೆ ಬಿಗ್ ಬಾಸ್ ಅವರು ಚೈತ್ರಕ್ಕನ್ನ ಒಳಗಡೆ ಕಳ್ಸಿದ್ರಂತೆ. ಬಿಗ್ ಬಾಸ್ ಅವರು ನನ್ನ ಮೇಲೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ, ನನ್ನನ್ನ ತುಳಿಯೋದಕ್ಕೆ ಹಲ್ಲೆ ಮಾಡೋದಕ್ಕಂತಾನೆ ಆ ಅಕ್ಕನ ಒಳಗಡೆ ಕಳ್ಸಿದ್ದಾರೆ ಅಂತೆಲ್ಲ ಬಿಗ್ ಬಾಸ್ ಮೇಲೇನೆ ಆರೋಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಒಳಗಡೆ ಹೋಗೋಕ್ಕೂ ಮುಂಚೆ ಮಾಡ್ಕೊಂಡ ಕಾಂಟ್ರಾಕ್ಟ್ ಅಲ್ಲಿ ಇದ್ಯಾವುದು ಕೂಡ ಇರ್ಲಿಲ್ಲ. ಕಾಂಟ್ರಾಕ್ಟ್ ಅಲ್ಲಿ ಇರ್ಲಿಲ್ಲ ಅಂದ್ಮೇಲೆ ಇದೆಲ್ಲವನ್ನು ಕೂಡ ನಾವು ಹಲ್ಲೆ ಅಂತ ತಾನೇ ಕರಿತೀವಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಶ್ವಿನಿ ಅಕ್ಕ ಇಷ್ಟೆಲ್ಲ ಮಾಡ್ತಾ ಇರೋದು ಇದೇ ಮೊದ್ಲೇನಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೂ ತಮ್ಮದೇ ತಪ್ಪಿದ್ರು ಕೂಡ ಬೇರೆಯವ್ರ ಮೇಲೆ ಗೂಬೆ ಕೂರ್ಸೋದು, ಬೇರೆಯವ್ರನ್ನ ಬೈಯೋದು ಇದೆಲ್ಲವೂ ಕೂಡ ಮುಂಚೆಯಿಂದಾನೇ ಮಾಡ್ತಾ ಇರೋದು. ಅಷ್ಟಕ್ಕೂ ಇವರಿಬ್ಬರ ಜಗಳದಲ್ಲಿ ಬಿಗ್ ಬಾಸ್ನ ತಪ್ಪು ಅಂತ ಇರೋದು, ಬಿಗ್ ಬಾಸ್ ಮಾಡ್ತಾ ಇರೋದೆಲ್ಲ ಅಟ್ಯಾಕು ಅಂತ ಕರೀತಾ ಇರೋದು, ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳ್ಬೇಕ್ರಪ್ಪ. ಇನ್ನು ಇಷ್ಟೇ ಅಲ್ಲ ಕಣ್ರಪ್ಪ, ಇವ್ರು ಇನ್ನೂ ಮುಂದುವರೆದು ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ರಕ್ಷಿತಾಗೆ ಹೇಳಿದಂತ ಎಸ್ ಕ್ಯಾಟಗರಿ ಅನ್ನೋಂಥ ವರ್ಡು, ನೀನ್ ಸ್ಟುಪಿಡ್ ಈಡಿಯಟ್ ಅಂತ ಕರೆದಿದ್ದು, ಮುಚ್ಕೊಂಡು ಕೂತ್ಕೋಬೇಕು ಇವಾಗ ಅಂತ ಅಲ್ಲ ಅವ್ರ ಮೇಲೆ ರೋಪ್ ಹಾಕಿರೋದು, ಇದೆಲ್ಲವೂ ಕೂಡ ಯಾವ ಬಿಗ್ ಬಾಸ್ ಕಾಂಟ್ರಾಕ್ಟ್ ಅಲ್ಲಿ ಇತ್ತೋ ನಂಗಂತೂ ಗೊತ್ತಿಲ್ಲ. ಇದೆಲ್ಲವೂ ಬಿಗ್ ಬಾಸ್ ಕಾಂಟ್ರಾಕ್ಟ್ ಅಲ್ಲಿ ಇರ್ಲಿಲ್ಲ ಅಂತ ಅಂದ್ಮೇಲೆ ಅದನ್ನೆಲ್ಲ ನೀವು ಬೇಕು ಅಂತ ಮಾಡಿರೋದ, ಹಲ್ಲೆ ಮಾಡ್ಬೇಕು ಅಂತ ರಕ್ಷಿತ್ ಅದನ್ನ ಆ ರೀತಿ ಟ್ರೀಟ್ ಮಾಡಿದ್ದ ಅಂತೆಲ್ಲ ಪ್ರಶ್ನೆಗಳು ಬರುತ್ತೆ. ಅವ್ರನ್ನ ಅಟ್ಯಾಕ್ ಮಾಡಿ ಅಂತ ಬಿಗ್ ಬಾಸ್ ನಿಮ್ನ ಒಳಗಡೆ ಬಿಟ್ಟಿದ್ರಾ, ಅವ್ರ ಮೇಲೆ ಹಲ್ಲೆ ಮಾಡಿ ಅಂತ ಬಿಗ್ ಬಾಸ್ ಟೀಮ್ ಅವ್ರು ಏನಾದ್ರು ನಿಮ್ಗೆ ಸಜೆಷನ್ ಕೊಟ್ಟು ಕಳಿಸಿದ್ರಾ? ಈ ಅಕ್ಕನ ಪ್ರಾಬ್ಲಮ್ಮೇ ಇಷ್ಟು. ಅವ್ರು ಬೇರೆಯವ್ರಿಗೆ ಮಾಡೋದೆಲ್ಲವೂ ಕೂಡ ಕರೆಕ್ಟ್ ಆಗಿರುತ್ತೆ, ಆದ್ರೆ ಬೇರೆಯವ್ರು ಏನಾದ್ರು ಇವ್ರಿಗೆ ಮಾಡಿದ್ರೆ ಅದು ತಪ್ಪು, ಅದು ಹಲ್ಲೆ ಅಟ್ಯಾಕು ಅಂತ ಆಗುತ್ತೆ. ಇದರಲ್ಲಿ ಯಾವ ಲಾಜಿಕ್ ಇದೆ ಅಂತ ನಂಗಂತೂ ಅರ್ಥನೇ ಆಗ್ತಿಲ್ಲ. ಎಲ್ಲ ಒಂದ್ ಕಡೆ ಓದಿದ್ದಂತ ಲೈನು, ಬೇರೆಯವ್ರು ತಪ್ಪು ಅಂತ ಹೇಳೋಕ್ಕೂ ಮುಂಚೆ ನಾವು ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿದೀವಿ ಅಂತ ನೋಡ್ಕೋಬೇಕು. ಅದೇನೇ ಇರ್ಲಿ ಗುರು, ಇಲ್ಲಿ ಇಬ್ಬರದು ತಪ್ಪಿದೆ. ಬಿಗ್ ಬಾಸ್ ಮನೆ ವಿಷಯನ ಇಲ್ಲಿವರೆಗೆ ತಂದಿದ್ದು ಅಶ್ವಿನಿ ಅಕ್ಕನ್ ತಪ್ಪಾದ್ರೆ ಅದನ್ನ ನೋಡ್ಬಿಟ್ಟು ಅವರ ಪರ್ಸನಲ್ ಮ್ಯಾಟರ್ಗಳನ್ನೆಲ್ಲ ಸ್ಟೋರಿಗೆ ಹಾಕೋತಾ ಇರೋದು ಚೈತ್ರ ಅಕ್ಕನ್ ತಪ್ಪು. ಇದರಿಂದ ಇವ್ರಿಬ್ರು ಸೇರ್ಬಿಟ್ಟು ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ, ಸಮಾಜದ ಮುಂದೆ ಏನ್ನ ತೆರೆದಿಡೋದಕ್ಕೆ ಹೋಗ್ತಾ ಇದ್ದಾರೆ. ಇವ್ರಿಬ್ರು ಜಗಳ ಇಲ್ಲಿಗೆ ಎಂಡ್ ಆಗಲ್ಲ ಅಂತ ಅನ್ಸುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಮ್ಯಾಟರ್ ಬಗ್ಗೆ ಮಾತಾಡಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.